ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಿಕ್ಕಂಥ ಚಿನ್ನ ಸಿಕ್ತು. ಆ ಹುಡುಗ ಅದನ್ನು ಒಪ್ಪಿಸ್ದ. ಆ ಹುಡುಗನನ್ನು ರಾಜಕಾರಣಿಗಳು ಅಧಿಕಾರಿಗಳು ಹಾಡಿ ಹೊಗಳಿದ್ರು. ಅವ್ರಿಗೊಂದು ಸೈಟ್ ಕೂಡ ಕೊಟ್ಟರು. ಆದರೆ ನಿಜಕ್ಕೂ ಕಾನೂನು ಏನು ಹೇಳುತ್ತೆ? ಎಷ್ಟು ಆ ಮೌಲ್ಯ ಇರುತ್ತಲ್ಲ ಅದರ 20% ಕೊಡಬೇಕು ಅಂತ. ಅದು ನಿರ್ಧಾರ ಮಾಡುವಂಥವ್ರು ಅಗೈನ್ ಮತ್ತೆ ಈ ಡಿ ಸಿಗಳು ಒಂದು ವ್ಯವಸ್ಥೆ ಸರ್ಕಾರದ ನಿರ್ಧಾರಕ್ಕೆ ಬರಬೇಕು. ಈಗ ಗೊತ್ತಾಗ್ತಾ ಇದೆ ಈ ಲಕ್ಕುಂಡಿಯಲ್ಲಿ ಸಿಕ್ಕಂಥ ಚಿನ್ನದ ಆ ನಿಧಿ ಇತ್ತಲ್ಲ ಅದರ ಮೌಲ್ಯ ಎಷ್ಟು ಅಂತಂದರೆ ಸರಿಸುಮಾರು 8 ಕೋಟಿ ರೂಪಾಯಿ ಬೆಲೆ ಬಾಳುತ್ತಂದು. 8 ಕೋಟಿ ರೂಪಾಯಿ. ಯಾಕಂದರೆ ಇದು ಆ್ಯಂಟಿಕ್ ಚಿನ್ನ. ಇದು ಈಗ ಆ ಹುಡುಗನಿಗೆ ಏನು ಕೊಡುತ್ತೆ ಸರ್ಕಾರ? ಬರೀ ಹಾಡಿ ಹೊಗಳ್ಬಿಟ್ರೆ ಆಯ್ತಾ? ಬಡವರಿಗೆ ಪ್ರಾಮಾಣಿಕತೆಗೆ ಸಿಕ್ಕಂಥ ಬೆಲೆ ಇಷ್ಟನೇನಾ? ಇದು 8 ಕೋಟಿ ರೂಪಾಯಿ ಸಾಮಾನ್ಯ ಸಂಗತಿನ? ಯಾಕಂದರೆ ಇದು ಸಾಮಾನ್ಯದಲ್ಲ. ಇದು ನೀಲಮಣಿ ಸ್ಫಟಿಕ ಹವಳದಿಂದ ಮಾಡಿರುವಂಥ ಚಿನ್ನಾಭರಣ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರ್ಬೋದು ಅಂಥೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದನ್ನು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂಥ ಅವಕಾಶ ನನಗೆ ಸಿಕ್ತು. ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ